ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ. ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ. ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ. ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ. ಸಂತನೆಂದರೆ ಯೋಗಿ ಮುದ್ದು ರಾಮ. ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ. ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ. ಜಾತಿ ಮತ ಪಥದಿಂದ ದೂರ ಅವನಾತ್ಮ. ಜಾತಿ ಮತ ಪಥದಿಂದ ದೂರ ಅವನಾತ್ಮ. ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಶರಣ ಶಿವಕಿಂಕರನೋ ಮುದ್ದು ರಾಮ. ಶರಣ ಶಿವಕಿಂಕರನೋ ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು. ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ
ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗೂ ಮುದ್ದು ರಾಮ ಯೋಗಿ ಪುಂಗವನಾಗೂ ಮುದ್ದು ರಾಮ ಯೋಗಿ ಪುಂಗವನಾಗೂ ಮುದ್ದು ರಾಮ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ವರ ಪುರಾತನರಾಚರಿಸಿ ತೋರಿದ ಸನುಸ್ಥಲ ಮಾರ್ಗದೊಳ್ ಅನೂನ್ಯ ಭಕ್ತಿ ರೀತಿಯಂ ತನುವಿತ್ತ ಮನಂಗಳಂ ಗುರುಲಿಂಗ ಜಂಗಮಕ್ಕೆ ವಂಚನೆ ಇಲ್ಲದೆ ರಾರಾಜಿಸುವ ಮಹಾತ್ಮರ ನೆನೆಯುವುದೇ ಗಣಮುಕ್ತಿ ಪದವೆಂ ಶಿವಾದವ ಎಂಬುವ ಮಗ್ಗೆಯ ಮಾಯಿದೇವರ ವಚನವನ್ನು ಸ್ಮರಿಸ್ಕೊಳ್ತಾ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ ಈ ಸಂದರ್ಭದಲ್ಲಿ ಋಣ್ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸ್ಕೊಳ್ತಾ ಬಸವಣ್ಣನವರ ತತ್ವಗಳನ್ನು 19ನೇ ಶತಮಾನದಲ್ಲಿ ಶಾಶ್ವತವಾಗಿ ಅನುಷ್ಠಾನಕ್ಕೆ ತಂದಂಥ ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳ ಪ್ರತಿಪಾದಕರಾದಂತಹ ಮಹಾತ್ಮ ಗುರುಮಲ್ಲೇಶ್ವರರನ್ನು ಮತ್ತು ಗುರು ಪರಂಪರೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಈ ದಿನ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಚೌಡಳ್ಳಿ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಗುರುಮಲ್ಲೇಶ್ವರ ಮಠದ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಧಾರ್ಮಿಕ ಸಭೆಯಲ್ಲಿ
ವಿರಾಜಮಾನರಾಗಿರ್ತಕ್ಕಂತಹ ನಾಡಿನ ಪ್ರಸಿದ್ಧ ಮಠವಾದಂಥ ಸಿದ್ಧಗಂಗಾ ಕ್ಷೇತ್ರದ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಕಿರಿಯ ಶ್ರೀಗಳಾದ ನಿರಂಜನ ಪ್ರಣವ ಸ್ವರೂಪಿ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪುಡಮುಟ್ಟು ವೇದಿಕೆ ಮೇಲೆ ವಿರಾಜಮಾನಾಗಿರ್ತಕ್ಕಂಥ ಅಂಕನಹಳ್ಳಿ ತಣ್ಣೀರು ಹಳ್ಳಮಠದ ಪರಮಪೂಜ್ಯರಾಗಿರ್ತಕ್ಕಂಥ ವಿಜಯಕುಮಾರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪುಡಮುಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿರಾಜಮಾನರಾಗಿರ್ತಕ್ಕಂಥ ಮಾದಾಪಟ್ಟಣದ ವಿರಕ್ತ ಮಠಾಧ್ಯಕ್ಷರಾದ ನಿರಂಜನ ಪ್ರಣವ ಸ್ವರೂಪಿ ತೋಂಟದಾರಿ ಮಹಾಸ್ವಾಮಿಗಳವರು ಹಾಗೂ ಅರವೆ ವಿರಕ್ತ ಮಠಾಧ್ಯಕ್ಷರಾದ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಸರ್ಪಭೂಷಣ ಮಹಾಸ್ವಾಮಿಗಳವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮಪೂಜ್ಯ ಮಠಾಧಿಪತಿಗಳು ಅರಗುರು ಚರಮೂರ್ತಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಒಡಮುಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ಥಳೀಯರು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ನಿರಂಜನ್ ಕುಮಾರ್ ಸರ್ ಅವರೇ, ಮತ್ತು ಎಲ್ಲ ಗ್ರಾಮದ ಮುಖಂಡರೇ, ಎಲ್ಲ ಶರಣ ಬಂಧುಗಳೇ, ಎಲ್ಲ ಯುವಕ ಮಿತ್ರರೇ ಮತ್ತು ಈ ಮಠದ ಕುಟುಂಬ ಏನು ನಿರ್ಮಾಣ ಮಾಡಿದರೆ ಆ ಕುಟುಂಬ ವರ್ಗದವರಿಗೆ ಎಲ್ರಿಗೂ ಕೂಡ ಶರಣಾರ್ಥಿಗಳು. ಸೋಹಂ ಎಂಬುದು ಅಂತರಂಗದ ಗರ್ವ, ಶಿವೋಹಂ ಎಂಬುದು ಬಹಿರಂಗದ ಅಹಂಕಾರ. ಈ ಉಭಯವನ್ನಳಿದು ದಾಸೋಹಂ ಭಾವವನ್ನೇ ಕರುಣಿಸು ಅಖಂಡೇಶ್ವರ ಎಂಬ ಸನ್ಮುಖ ಶಿವಯೋಗಳ ಆದೇಶದಂತೆ, ಅವರ ವಚನದಂತೆ ಮಹಾತ್ಮ ಗುರುಮಲ್ಲೇಶ್ವರರು ಆ ದಿನಮಾನಗಳಲ್ಲಿ ಯಾವುದೇ ಬಸ್ ಸಂಚಾರ ಇಲ್ಲದಂಥ ದಿನಮಾನಗಳಲ್ಲಿ ಕಾಲ್ನಡಿಗೆನಲ್ಲಿ ಎತ್ತಿನ ಗಾಡಿಗಳ ಮೂಲಕ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಆ ದಾಸೋಹ ಕಾಯಕ ತತ್ವವನ್ನು ಅನುಷ್ಠಾನ ಮಾಡಲಿಕ್ಕೆ ಶ್ರಮಿಸಿದಂಥ ಮಹಾಮಹಿಮರು. ಬಂಧುಗಳೇ, ಪರಮಪೂಜ್ಯ ಗುರುಮಲ್ಲೇಶ್ವರರು ಲಿಂಗೈಕ್ಯರಾಗುವಂಥ ಸಂದರ್ಭದಲ್ಲಿ ಅವ್ರಿಗೆ 17,000 ಜನ ಶಿಷ್ಯರಿದ್ರು ಅಂತ ಹೇಳಲಾಗ್ತಿದೆ. ಅವರು ಪ್ರಾರಂಭದಲ್ಲಿ 7 ಮಠಗಳನ್ನು ಮಾಡಿದರು. ಅದು ಕೊಳ್ಳೇಗಾಲದ ತಾಲೂಕು ಕಾಮಗೆರೆ, ಚೆನ್ನಾಲಿಂಗನಹಳ್ಳಿ, GK ಹೊಸೂರು, ಹಾಗೆ ಟಿ ನರಸೀಪುರ ತಾಲೂಕು ಮೂಗೂರು, ಕುರುಬೂರು ಹಾಗೂ ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಮತ್ತು ಉಡಿಗಾಲ ಈ 7 ಮಠಗಳನ್ನು ಸ್ಥಾಪನೆ ಮಾಡಿ ಅಂತ್ಯ ಭಿಕ್ಷದ ಕಾಯಕವನ್ನು ಅನುಷ್ಠಾನವನ್ನು ಮಾಡಿದರು. ಅವರ ಲಿಂಗೈಕ್ಯರಾದ ನಂತರ ಭಿಕ್ಷದ ಮಹಾಪ್ರಭುಗಳು ಅನೇಕ ಪರಂಪರೆಯವರು ಈಗಿರ್ತಕ್ಕಂಥ ಪರಮಪೂಜ್ಯ ಮಹಾಂತ ಸ್ವಾಮಿಗಳವರು ಈ ದಾಸೋಹ ಮಠಗಳ ಸ್ಥಾಪನೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಇವತ್ತಿಗೂ ಕೂಡ ದೇವನೂರು ಮಠಕ್ಕೆ 300ಕ್ಕಿಂತಲೂ ಹೆಚ್ಚು ಶಾಖಾ ಮಠಗಳು ಹೊಂದಿದ್ದು, ಅಲ್ಲಿಯೂ ಕೂಡ ಕೇಂದ್ರ ಮಠದಂತೆ ಆ ಕಾಯಕ ಮತ್ತು ದಾಸೋಹ ತತ್ವಗಳು ನಡೀತಾ ಇರ್ತಕ್ಕಂಥದ್ದು ನಿಮಗೆಲ್ರಿಗೂ ಕೂಡ ತಿಳಿದಿದೆ. ಈಗ ಇವತ್ತು ಈ ಒಂದು ಮಠ ಈ 300 ಶಾಖಾ ಮಠಗಳ ನಂತರ ಇವತ್ತು ಈಗ ಒಂದು ಇತಿಹಾಸಕ್ಕೆ ಸೇರಿದೆ. ಚೌಡಳ್ಳಿ ಗುರುಮಲ್ಲೇಶ್ವರ ಮಠವೂ ಕೂಡ ಆ ಕೇಂದ್ರ ಮಠಕ್ಕೆ ಸೇರಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರ ಪೂಜ್ಯರ ಅನುಮತಿಯನ್ನು ಕೇಳ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಅಕ್ಕನ ಬಳಗದವರು ದೊಡ್ಡುಂಡಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ ಅಂಬಿಗರ ಚೌಡಯ್ಯನವರ ಒಂದು ವಚನ. ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪ್ರಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ. ಸರ್ವಪತಿಗಾಧಾರ ಬಸವಣ್ಣ, ಸರ್ವಪತಿಗಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಲ್ಲ, ಬಸವಣ್ಣನ ಚೈತನ್ಯವಲ್ಲದಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ, ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದ ನಂಬಿಗರ ಚೌಡಯ್ಯ
ಪ್ರಸಾದಕ್ಕೆ ಆಧಾರ ಬಸವಣ್ಣ ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ. ಶರಣಾರ್ಥಿಗಳು. ಜೈ ಗುರು ಬಸವೇಶ ಹರ ಮಹಾದೇವ. ಅಲಕ್ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ ನಿರಂಜನ ಗುರು ಭಿಕ್ಷೇಶ ಮಹಾಸ್ವಾಮಿ ಜೈ ಪರಂ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರಂ. ನಡೆಸಿಕೊಟ್ಟಂತಹ ಅಕ್ಕನ ಬೆಳಗದ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಏನ ಬಂದಿರಿ ಅದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿಯುವುದೇ, ಕುಳ್ಳಿರೆಂದರೆ ನೆಲ ಕುಳಿಯುವುದೇ, ಒಡನೆ ನುಡಿಯದಿದ್ದರೆ ನಿಮ್ಮ ಶಿರ ಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಗಿ ಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಎನ್ನುವ ವಾಣಿಯಂತೆ ಎಲ್ಲರನ್ನು ಕೂಡ ಭಕ್ತಿಪೂರ್ವಕವಾಗಿ ಬಂದಿರತಕ್ಕಂಥ ಎಲ್ಲ ಪರಮಪೂಜ್ಯರನ್ನ ಎಲ್ಲ ಶರಣೆಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಸ್ಥಳೀಯರು ಆದಂಥ ಶ್ರೀ ಸುನಿಲ್ ಕುಮಾರ್ ಅವರು, ಉಪನ್ಯಾಸಕರು, JSS ನರ್ಸಿಂಗ್ ಕಾಲೇಜು ಮೈಸೂರು. ನಮಃ. ಶ್ರೀ ಗುರುಮಲ್ಲೇಶ್ವರ ದಾಸೋಹ ಭಿಕ್ಷದ ಮಠ, ಚೌಡಹಳ್ಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಗುರುಮಲ್ಲೇಶ್ವರ ದಾಸೋಹ ಮಠದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಧಾರ್ಮಿಕ ಸಭೆಯ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ತಮ್ಮ ಸನ್ನಿಧಾನವನ್ನು ಇಲ್ಲಿ ನಮಗೆ ದಯಪಾಲಿಸಿರುವಂತಹ ಎಲ್ಲ ಅರಗುರು ಚರಮೂರ್ತಿಗಳನ್ನು ಸ್ವಾಗತಿಸುವ ಕಾರ್ಯ ನನ್ನದಾಗಿದೆ. ಇದು ನನ್ನ ಸೌಭಾಗ್ಯವೇ ಸರಿ. ಮಡಕೆಯ ಮಾಡುವೆಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವೆಡೆ ಒಣ್ಣೆ ಮೊದಲು, ಶಿವಪಥವ ನರಿವೆಡೆ ಗುರಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವೆಡೆ ಶರಣರ ಸಂಘವೇ ಮೊದಲು ಎಂಬಂತೆ ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀಮಠದ ಉದ್ಘಾಟನಾ ಕಾರ್ಯವನ್ನ ನೆರವೇರಿಸಲು ನಮ್ಮೊಂದಿಗೆ ಕೆಲವೇ ಸಮಯದಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಲಿರುವ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಲಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಸುತ್ತೂರು ಕ್ಷೇತ್ರ ಅವರಿಗೆ ನನ್ನ ಭಕ್ತಿಪೂರ್ವಕ ಸ್ವಾಗತವನ್ನ ಮೊದಲಿಗೆ ಕೋರುತ್ತಾ, ಹಾಗೆಯೇ ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನ ದಯಪಾಲಿಸಿರ್ತಕ್ಕಂತಹ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರು, ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಯಪಾಲಿಸಿರ್ತಕ್ಕಂತಹ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಂತ ಸ್ವಾಮಿಗಳು, ಶ್ರೀ ಗುರುಮಲ್ಲೇಶ್ವರ ತ್ರಿವಿಧ ದಾಸೋಹ ಮಠ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಂತ ಸ್ವಾಮಿಗಳು, ಶ್ರೀ ಗುರುಮಲ್ಲೇಶ್ವರ ತ್ರಿವಿಧ ದಾಸೋಹ ಮಠ ಮಹಾಸಂಸ್ಥಾನ ಮಠ ದೇವನೂರು ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಾ, ಗುರುಮಲ್ಲೇಶ್ವರ ಪುತ್ಥಳಿ ಅನಾವರಣವನ್ನ ನೆರವೇರಿಸಿಕೊಟ್ಟಂತಹ ಷಟ್ಸ್ಥಲ ಬ್ರಹ್ಮಶ್ರೀ ಸಿದ್ದಮಲ್ಲ ಸ್ವಾಮಿಗಳು, ಶ್ರೀ ವೀರಸಿಂಹಾಸನ ಶೀಲಮಠ ಸೋಮಹಳ್ಳಿ ಹಾಗೂ ಧಾರ್ಮಿಕ ಸಭೆ ಉದ್ಘಾಟನೆಯನ್ನ ನೆರವೇರಿಸಿಕೊಡಲಿರುವಂತಹ ನಿರಂಜನ ಪ್ರಣವ ಶ್ರೀ ಶಿವಲಿಂಗೇಂದ್ರ ಸ್ವಾಮಿಗಳವರು ಅಡವಿ ಮಠ ಪಡಗೂರು ಅವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ಭಕ್ತವೃಂದದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ಇದೇ ಕಾರ್ಯಕ್ರಮದ ದರ್ಶನಾಶೀರ್ವಾದ ನೀಡಲಿರುವಂತಹ ಪೂಜ್ಯರುಗಳಾದಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ಗುರು ಕಂಬಳೀಶ್ವರ ಮಠ ಮಲ್ಲನಮೂಲೆ ಸುಕ್ಷೇತ್ರ, ನಿರಂಜನ ಪ್ರಣವ ಸ್ವರೂಪಿ ತೊಂಟದಾರ್ಯ ಸ್ವಾಮಿಗಳು, ಶ್ರೀ ವಿರಕ್ತ ಮಠ ಮಾದಾಪಟ್ಟಣ, ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸರ್ಪಭೂಷಣ ಸ್ವಾಮಿಗಳು ವಿರಕ್ತ ಮಠ ಅರವೆ, ಷಟ್ಸ್ಥಲ ಬ್ರಹ್ಮಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳು, ಶ್ರೀ ಮುರುಘರಾಜೇಂದ್ರ ಮಠ ಮರೆಯಾಲ ಹಾಗೂ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಚಾಮರಾಜನಗರ, ನಿರಂಜನ ಪ್ರಣವ ಸ್ವರೂಪಿ ಶ್ರೀ ವಿಜಯಕುಮಾರ ಸ್ವಾಮಿಗಳು, ಶ್ರೀ ತಣ್ಣೀರುಹಳ್ಳ ಮಠ ಹಂಕನಹಳ್ಳಿ ಮಠ, ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಇಮ್ಮಡಿ ಉದ್ದಾನ ಸ್ವಾಮಿಗಳು, ಶ್ರೀ ವಿರಕ್ತ ಮಠ ಮೂಡುಗೂರು, ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಇಮ್ಮಡಿ ಮಹಂತ ಸ್ವಾಮಿಗಳು, ಶ್ರೀ ವಿರಕ್ತ ಮಠ ಶಿವಕುಮಾರಪುರ. ಹಾಗೆಯೇ ಇದೇ ಕಾರ್ಯಕ್ರಮದ ದರ್ಶನಾಶೀರ್ವಾದವನ್ನ ನೀಡಲಿರುವ ಪೂಜ್ಯರುಗಳಾದಂತಹ ಷಟ್ಸ್ಥಲ ಬ್ರಹ್ಮಶ್ರೀ ಬಸವಣ್ಣ ಸ್ವಾಮಿಗಳು, ಶ್ರೀ ಪಟ್ಟದ ಮಠ ಅರಕಲವಾಡಿ, ಷಟ್ಸ್ಥಲ ಬ್ರಹ್ಮಶ್ರೀ ಗಂಗಾಧರ ಸ್ವಾಮಿಗಳು, ಶ್ರೀ ಕಬ್ಬಿಣ ಕೋಲೇಶ್ವರ ಮಠ ಗೋಪಾಲಪುರ, ಷಟ್ಸ್ಥಲ ಬ್ರಹ್ಮಶ್ರೀ ಷಡಕ್ಷರ ಸ್ವಾಮಿಗಳು, ಶ್ರೀ ಪಟ್ಟದ ಮಠ ಅಂಗಳ, ಷಟ್ಸ್ಥಲ ಬ್ರಹ್ಮಶ್ರೀ ಗುರುಸ್ವಾಮಿಗಳು, ಶ್ರೀ ಗುರುಮಲ್ಲೇಶ್ವರ ಮಠ ಕೊತ್ತಲವಾಡಿ, ಷಟ್ಸ್ಥಲ ಬ್ರಹ್ಮಶ್ರೀ ಇಮ್ಮಡಿ ಶಾಂತಮಲ್ಲ ಸ್ವಾಮಿಗಳು, ಶ್ರೀ ಪಟ್ಟದ ಮಠ ಬೊಮ್ಮನಹಳ್ಳಿ, ಷಟ್ಸ್ಥಲ ಬ್ರಹ್ಮಶ್ರೀ ಗುರುಸಿದ್ಧ ಸ್ವಾಮಿಗಳು, ಶ್ರೀ ಪಟ್ಟದ ಮಠ ಕಬ್ಬಹಳ್ಳಿ,
ಷಟ್ಸ್ಥಲ ಬ್ರಹ್ಮಶ್ರೀ ಚನ್ನವೀರ ಸ್ವಾಮಿಗಳು, ಶ್ರೀ ಶಿವಪೂಜಾ ಮಠ ಚಿಕ್ಕತುಪ್ಪೂರು, ಷಟ್ಸ್ಥಲ ಬ್ರಹ್ಮಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ಪಟ್ಟದ ಮಠ ಅಂಗಳಪುರ, ಷಟ್ಸ್ಥಲ ಬ್ರಹ್ಮಶ್ರೀ ಶ್ರೀ ಬಸವಲಿಂಗ ದೇಶಿಕೇಂದ್ರ ಸ್ವಾಮಿಗಳು, ಶ್ರೀ ಅಂಗ್ರಾಪುರ ಮಠ ಮಳವಳ್ಳಿ ತಾಲೂಕು, ಅವರೆಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಭಕ್ತವೃಂದದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠಗಳ ಶ್ರೀಗಳಾದಂತಹ ಶ್ರೀ ಬಸವಣ್ಣ ಸ್ವಾಮಿಗಳು ದೇಪಾಪುರ ಮಠ, ಶ್ರೀ ರಾಜೇಂದ್ರ ಸ್ವಾಮಿಗಳು ಬಲಚವಾಡಿ ಮಠ, ಶ್ರೀ ನಂಜುಂಡ ಸ್ವಾಮಿಗಳು ಬೋಗಯ್ಯನಹುಂಡಿ ಮಠ, ಹಾಗೂ ಶ್ರೀ ಶಿವಪ್ಪ ದೇವರು ಅರವೆ ಮಠ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಶ್ರೀ ಸಿದ್ದಪ್ಪಾಜಿ ಗದ್ದುಗೆ ಗೋಪಾಲಪುರ. ಹಾಗೆಯೇ ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಶ್ರೀ ಎಸ್ ನಿರಂಜನ್ ಕುಮಾರ್ ಅವರು, ಸ್ಥಳೀಕರು, ಈ ಗ್ರಾಮದ ಏಳ್ಗೆಗಾಗಿ ಶ್ರಮಿಸುತ್ತಿರುವರು ಶ್ರೀ ಎಸ್ ನಿರಂಜನ್ ಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಗ್ರಾಮದ ಮತ್ತೋರ್ವ ಹಿರಿಯ ಮುಖಂಡರಾದಂತಹ ಶ್ರೀ ಎಸ್ ರಾಜೇಂದ್ರ ಪ್ರಸಾದ್ ರವರು ಚೌಡಹಳ್ಳಿ, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಕುರಿತು ಕಾರ್ಯಕ್ರಮವನ್ನ ಕುರಿತು ಉಪನ್ಯಾಸವನ್ನ ನೀಡಲಿರುವಂತಹ ಗುರುಗಳು ಆದಂತಹ ಪ್ರೊಫೆಸರ್ DS ಸದಾಶಿವಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ವಿಶ್ರಾಂತ ಪ್ರಾಧ್ಯಾಪಕರು ದೇವನೂರು, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ನನ್ನ ಗುರುಗಳು ಆದಂತಹ ಡಾಕ್ಟರ್ MN ನಂದಿ ಸಂಚಯರವರು, ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಅವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಅರಗುರು ಚರಮೂರ್ತಿಗಳು ಹಾಗೂ ವಿವಿಧ ಗ್ರಾಮದ ಮುಖಂಡರುಗಳು ಹಾಗೂ ಗ್ರಾಮಸ್ಥರುಗಳು, ಮಾಧ್ಯಮ ಮಿತ್ರರು, ಎಲ್ಲ ಅರಗುರು ಚರಮೂರ್ತಿಗಳಿಗೂ, ಗ್ರಾಮಸ್ಥರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬ ಗ್ರಾಮದ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಸ್ವಾಗತ ಭಾಷಣದಲ್ಲಿ ಒಂದು ಹೆಸರನ್ನ ತಗೊಳ್ಳಿಲ್ಲ ಅಂದ್ರೆ ಅದು ತಪ್ಪಾಗಬಹುದು. ಶ್ರೀ ಮಹಾದೇವ್ ಪ್ರಸಾದ್ ರವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಮಹಾದೇವ್ ಪ್ರಸಾದ್ ಮತ್ತು ಕುಟುಂಬದವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದ. ಎಲ್ಲ ಪರಮ ಪೂಜ್ಯರನ್ನ, ಎಲ್ಲ ಶರಣ ಬಂಧುಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದಂತಹ JSS ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರಾದಂತಹ ಶ್ರೀ ಶಿನುಲ್ ಕುಮಾರ್ ಅವರಿಗೆ ಗ್ರಾಮಸ್ಥರ ಪರವಾಗಿ ಭಕ್ತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ, ನಿನ್ನೆಯಿಂದ ಅಕ್ಕನ ಬಳಗ ದೊಡ್ಡುಂಡಿ ಇವರು ವಚನ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡಿದ್ದಾರೆ. ಅವರಿಗೆ ಪರಮಪೂಜ್ಯ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಗೌರವಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಬನ್ನಿ. ಅಕ್ಕನ ಬಳಗದ ತಂಡದ ಎಲ್ಲ ಸದಸ್ಯರಿಗೆ ಗ್ರಾಮಸ್ಥರ ಪರವಾಗಿ ಅತ್ಯಂತ ಅಭಿನಂದನಾ ಪೂರ್ವಕವಾದ